ಲೂಧಿಯಾನ ನಗರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಗೋಮತಿ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಸಟ್ಲೆಜ್, ಆಪ್ಷನ್ ಡಿ ಗೋದಾವರಿ. ಸರಿಯಾದ ಉತ್ತರ ಆಯ್ಕೆ ಎ. ವಿಶ್ವ ಬ್ಯಾಂಕ್ ಪ್ರಕಾರ ಈ ನಗರವು ವ್ಯಾಪಾರಕ್ಕಾಗಿ ಭಾರತದ ಸುಲಭ ನಗರಗಳಲ್ಲಿ ಒಂದಾಗಿದೆ. ಮುಂದಿನ ಪ್ರಶ್ನೆ, ಕಿರಣ್ ಬೇಡಿ ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ? ಎ ಮೊದಲ ಮಹಿಳಾ IAS ಅಧಿಕಾರಿ, ಬಿ ಮೊದಲ ಮಹಿಳಾ IPS ಅಧಿಕಾರಿ, ಸಿ ಮೊದಲ ಮಹಿಳಾ ವಕೀಲ, ಡಿ ಮೊದಲ ಮಹಿಳಾ ನ್ಯಾಯಾಧೀಶರು. ಕಿರಣ್ ಬೇಡಿ ರವರು 1972ರಲ್ಲಿ ಭಾರತೀಯ ಪೊಲೀಸ್ ಸೇವೆ IPS ಶ್ರೇಣಿಗೆ ಸೇರಿದ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ ಮತ್ತು 28 ಮೇ 2016ರಿಂದ 16 ಫೆಬ್ರವರಿ 2021ರವರೆಗೆ ಪುದುಚೇರಿಯ 24ನೇ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು. ಲಕ್ಷ್ಮೀಬಾಯಿ ನ್ಯಾಷನಲ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಭೋಪಾಲ್, ಆಪ್ಷನ್ ಬಿ ಗ್ವಾಲಿಯರ್, ಆಪ್ಷನ್ ಸಿ ಕರ್ನಾಲ್, ಆಪ್ಷನ್ ಡಿ ಪಟಿಯಾಲ. ಸರಿಯಾದ ಉತ್ತರ ಆಯ್ಕೆ ಬಿ ಗ್ವಾಲಿಯರ್. ಆಧುನಿಕ ಯುಗದ ಒಲಿಂಪಿಕ್ ಕ್ರೀಡಾಕೂಟದ ಸ್ಥಾಪಕ ಯಾರು? ಆಪ್ಷನ್ ಎ ರೇವ್ ಫಾದರ್ ಡಿಡನ್, ಆಪ್ಷನ್ ಬಿ ಬ್ಯಾರನ್ ಪಿಯರ್ ಡಿ ಕುಬರ್ಟಿನ್, ಆಪ್ಷನ್ ಸಿ ನಾರ್ಮನ್ ಪಿಚರ್ಡ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಿ ಬ್ಯಾರನ್ ಪಿಯರ್ ಡಿ ಕುಬರ್ಟಿನ್. ಮುಂಬರುವ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೆಯುವ ದೇಶಗಳು: 2024ರ ಬೇಸಿಗೆ ಒಲಿಂಪಿಕ್ಸ್ಗಾಗಿ ಪ್ಯಾರಿಸ್, 2026ರ ಚಳಿಗಾಲದ ಒಲಿಂಪಿಕ್ಸ್ ಮಿಲನ್ ಮತ್ತು ಕಾರ್ಟಿನಾ ಡಿ ಅಪೆಂಜೋ ಇಟಲಿ ದೇಶದಲ್ಲಿ ನಡೆಯಲಿವೆ. KS ರಂಜಿತ್ ಸಿಂಗ್ ಜಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಮೊದಲ ಬಾರ್ ಅಟ್ಲಾ, ಆಪ್ಷನ್ ಬಿ ಮೊದಲ ಏರ್ ಮಾರ್ಷಲ್, ಆಪ್ಷನ್ ಸಿ ಮೊದಲ ಭಾರತೀಯ ಟೆಸ್ಟ್ ಕ್ರಿಕೆಟಿಗ, ಆಪ್ಷನ್ ಡಿ ಮೊದಲ ಫೀಲ್ಡ್ ಮಾರ್ಷಲ್. ಸರಿಯಾದ ಉತ್ತರ ಆಯ್ಕೆ ಸಿ KS ರಂಜಿತ್ ಸಿಂಗ್ ಜಿ ಭಾರತದ ಮೊದಲ ಟೆಸ್ಟ್ ಕ್ರಿಕೆಟಿಗ. ಸೆಪ್ಟೆಂಬರ್ 10, 1872ರಂದು ಈಗಿನ ಗುಜರಾತ್ನ ಕಾಥಿಯಾವಾಡದಲ್ಲಿ ಜನಿಸಿದ ಇವರು 1896ರಲ್ಲಿ ಇಂಗ್ಲೆಂಡ್ ಪರ ಪದಾರ್ಪಣೆ ಮಾಡಿದಾಗ ಟೆಸ್ಟ್ ಕ್ರಿಕೆಟ್ ಆಡಿದ ಮೊದಲ ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದರು. ಮಿಜೋರಾಂನ ಸಾಕ್ಷರತಾ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ ಆಯ್ಕೆ ಎ. ಮಿಜೋರಾಂನ ಸಾಕ್ಷರತಾ ಪ್ರಮಾಣವು 91.33%ರಷ್ಟಿದ್ದು, ಕೇರಳ ಮತ್ತು ಲಕ್ಷದ್ವೀಪದ ನಂತರ ಇದು ದೇಶದ 3ನೇ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯವಾಗಿದೆ. 2011ರ ಜನಗಣತಿಯ ಪ್ರಕಾರ ರಾಜ್ಯಗಳಲ್ಲಿ ಬಿಹಾರವು 47%ರಷ್ಟು ಕಡಿಮೆ ಸಾಕ್ಷರತಾ ಪ್ರಮಾಣವನ್ನು ಹೊಂದಿದೆ. ದ್ರವಗಳು ಒತ್ತಡವನ್ನು ಎಲ್ಲ ದಿಕ್ಕುಗಳಲ್ಲಿ ಸಮಾನವಾಗಿ ರವಾನಿಸುತ್ತವೆ. ಇದನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಬೋಯೆಲ್ ಪಾಸ್ಕಲ್ ನಿಯಮ, ಆಪ್ಷನ್ ಬಿ ಪಾಸ್ಕಲ್ ನಿಯಮ, ಆಪ್ಷನ್ ಸಿ ಆರ್ಕಿಮಿಡಿಸ್ನ ತತ್ವ, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಿ ಪಾಸ್ಕಲ್ ನಿಯಮ. ಆಕಾಶವು ಶುಭ್ರವಾಗಿರುವ ರಾತ್ರಿಯಲ್ಲಿ ತಾಪಮಾನವು ಗಣನೀಯವಾಗಿ ಕಡಿಮೆಯಾಗಬಹುದು. ಮೋಡ ಕವಿದ ರಾತ್ರಿಯಲ್ಲಿ ತಾಪಮಾನವು ಸಾಮಾನ್ಯವಾಗಿ ಹೆಚ್ಚಾಗುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣವೇನು? ಸರಿಯಾದ ಉತ್ತರ ಆಯ್ಕೆ ಡಿ. ಸ್ಪಷ್ಟವಾದ ಆಕಾಶವು ವಿಕಿರಣ ಶಕ್ತಿಯನ್ನು ಭೂಮಿಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ಸ್ಪಷ್ಟವಾದ ರಾತ್ರಿಯಲ್ಲಿ ಭೂಮಿಯ ಮೇಲ್ಮೈಯಿಂದ ವಿಕಿರಣಗಳು ಹೊರಹೋಗುತ್ತವೆ. ಆದ್ದರಿಂದ ಭೂಮಿಯ ತಾಪಮಾನವು ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಸ್ಪಷ್ಟವಾದ ರಾತ್ರಿ ಮೋಡ ಕವಿದ ರಾತ್ರಿಗಿಂತ ತಂಪಾಗಿರುತ್ತದೆ. ಸಾಪೇಕ್ಷ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣವನ್ನು ಹೆಸರಿಸಿ. ಆಪ್ಷನ್ ಎ ಹೈಡ್ರೋಮೀಟರ್, ಆಪ್ಷನ್ ಬಿ ಹೈಗ್ರೋಮೀಟರ್, ಆಪ್ಷನ್ ಸಿ ಬಾರೋಮೀಟರ್, ಆಪ್ಷನ್ ಡಿ ಮರ್ಕ್ಯುರಿ ಥರ್ಮಾಮೀಟರ್. ಸರಿಯಾದ ಉತ್ತರ ಆಯ್ಕೆ ಬಿ ಹೈಗ್ರೋಮೀಟರ್ ಸಾಪೇಕ್ಷ ಆರ್ದ್ರತೆಯನ್ನು ಅಳೆಯಲು ಬಳಸುವ ಸಾಧನವಾಗಿದೆ. ಆರ್ದ್ರತೆಯು ಗಾಳಿಯಲ್ಲಿನ ತೇವಾಂಶದ ಅಳತೆಯಾಗಿದೆ. ರಾಷ್ಟ್ರೀಯ ದೂರ ಸಂವೇದಿ ಏಜೆನ್ಸಿ NRSA ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1980, ಆಪ್ಷನ್ ಬಿ 1985, ಆಪ್ಷನ್ ಸಿ 1990, ಆಪ್ಷನ್ ಡಿ 1995. ಸರಿಯಾದ ಉತ್ತರ ಆಯ್ಕೆ ಎ
ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿಯನ್ನು 1980ರಲ್ಲಿ ಸ್ಥಾಪಿಸಲಾಯಿತು. ಇಮೇಜಿಂಗ್ ಉಪಗ್ರಹಗಳಿಂದ ಡೇಟಾವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರುವ ಭಾರತ ಸರ್ಕಾರದ ಸಂಸ್ಥೆ ಇದಾಗಿದೆ. ಹೈದರಾಬಾದ್ನಲ್ಲಿರುವ ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರವನ್ನು ಸೆಪ್ಟೆಂಬರ್ 1, 2008ರಿಂದ ಇಸ್ರೋದ ಪೂರ್ಣ ಪ್ರಮಾಣದ ಕೇಂದ್ರವಾಗಿ ಪರಿವರ್ತಿಸಲಾಗಿದೆ. ಮೀನಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ತ್ರಿಪುರಾ, ಬಿ ಸಿಕ್ಕಿಂ, ಸಿ ರಾಜಸ್ಥಾನ್, ಡಿ ನಾಗಾಲ್ಯಾಂಡ್ ಮತ್ತು ಅಸ್ಸಾಂ. ಸರಿಯಾದ ಉತ್ತರ ಆಯ್ಕೆ ಸಿ. ಮೀನಾ ಬುಡಕಟ್ಟು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಪ್ರೋತ್ಸಾಹವಿರಲಿ. ನಮಸ್ಕಾರ.